ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತು ಮಹಾಶಿವರಾತ್ರಿ. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭೋಲಿನಾಥ ಶಿವ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ. ನಾ ಇವತ್ತು ನಮ್ಮ ಮನೆಯಿಂದ ಬ್ರಹ್ಮಚರ್ಯ ಮುಗಿದ ಮೇಲೆ ಆಂಜನಾದ್ರಿಗೆ ಪಾದಯಾತ್ರೆ ಹೋಗ್ತೀನಿ ಅಂತ ಹೇಳಿ ನಾನು ಎಕ್ಸಾಮ್ಸ್ ಎಲ್ಲ ಆಯಿತು. ಹೀಗಾಗಿ ಹಲವಾರು ಕಾರಣಗಳಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಆ ಸಮಯ ಇವಾಗ ಬಂದೈತಿ. ಶ್ರೀರಾಮನ ಆಶೀರ್ವಾದದ ಮೇರೆಗೆ, ಆಂಜನೇಯನ ಆಶೀರ್ವಾದದ ಮೇರೆಗೆ ಇವತ್ತು ನಾನು ಮುಂಜಾನೆ ಒಂದು ಅಷ್ಟಕ್ನಾಗ 5:30ಗೆ ಜಾಗ ಬಿಟ್ಟೀನಿ. ಇವಾಗ 9:30 ಆಗೈತಿ. ಇಲ್ಲಿ ಸತ್ಯೂರಾಗದಿನು. ಇಲ್ಲಿಂದ ಹೋಗ್ತೀನಿ. ಇಲ್ಲಿವರೆಗೂ ಅನ್ನಕ ಮಸ್ತ್ ಸೂಪರ್ ಆಗೈತಿ ನಮ್ಮ ಪ್ರಯಾಣ. ಇನ್ನು ಮುಂದೆ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಆ ಶ್ರೀರಾಮನ ಆಶೀರ್ವಾದ ಇರೋವರೆಗೂ ಚಂದನ ಇರುತ್ತೆ. ಭಾಳ ಜನ ಕೇಳತ್ತಿದ್ರಿ ನಿಮ್ಮ ಜೊತೆ ಯಾರದಾರ ಬ್ರೋ ಅಥವಾ ಒಬ್ಬರು ಹೊಂಟ್ರಿ ಅಂತ ಹೇಳ್ಸಿಂದ. ಒಬ್ಬ ಹೊಂಟೀನಿ. ಇನ್ನು ಇಲ್ಲಿವರೆಗೂ ಯಾರೂ ಇಲ್ಲ. ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ಶ್ರೀರಾಮಂತ್ರ ನಮ್ಮ ಜೊತೆ ಇರ್ತಾರೆ, ಆಂಜನೇಯನ್ ನಮ್ಮ ಜೊತೆ ಇರ್ತಾರೆ. ಸೊ ಇವತ್ತಿನ ಇನ್ನೇನು ವಿಡಿಯೋ ಮಾಡೋಂಗಿಲ್ಲ, ಯಾಕಂದ್ರೆ ಬಿಸಿಲು ಒಂದು ಭಾಳ ಕಂಡಾಪಟ್ಟಿ ಐತಿ. ಇನ್ನು ಡೈರೆಕ್ಟ್ ಇವತ್ತು ಜಮಖಂಡಿಗೆ ವಸತಿ ಆಕೈತಿ. ಅಲ್ಲಿ ಹೋಗಿಬಿಟ್ಟು ಇವತ್ತಿನ ದಿನದ ಪ್ರಯಾಣದ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇರತ್ತಲ್ಲ, ಆ ಎಕ್ಸ್ಪೀರಿಯೆನ್ಸ್ ಏನಲ್ಲ ನಿಮ್ಮ ಮುಖಾಂತರ, ನಿಮ್ಮ ಜೊತೆ ಹೇಳೋದ್ರ ಮುಖಾಂತರ ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ, ನಂಬಿಕೆ, ವಿಶ್ವಾಸ, ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಜೈ ಶ್ರೀರಾಮ್. ಇವಾಗ 11:30 ಎಲ್ಲ ಆಗೈತಿ. ಕಂಡಾಪಟ್ಟಿ ಬಿಸಿಲು ಹೇಳಂಗಿಲ್ಲ ರೀ. ಕಾಲದು ಏನೇನು ನುಸಾಕತ್ತಿಲ್ಲ, ಆರಾಮ್ ಹೊಂಟೀನಿ. ಒಂದು ಘಟನೆ ನಡೀತೇನಪ್ಪ ಅಂದ್ರೆ, ನಾ 10:30ಗೆಲ್ಲ ಇಲ್ಲಿ ಸತ್ಯೂರೊಳಗೆ ಬಂದಿದ್ದೆ. 1 ಲೀಟ್ರ್ ವಾಟರ್ ಬಾಟ್ಲಿ, ಆಮೇಲೆ ಒಂದು ಸ್ಟಿಂಗ, ಒಂದು ಪಾಪಡಿ ಚೀಲ ತೊಗೊಂಡು ರೊಕ್ಕ ಕೊಟ್ಟೀನಿ. ಬಟ್ ಅವರು ಮಾಲಕರು ಕೇಳಿದ್ರೆ ಎಲ್ಲಿ ಹೊಂಟ್ರಿ ಅಣ್ಣ ಅಂತೇಳಿ. ನಾ ಹೇಳಿದೆ ಅಂಜನಾದ್ರಿಗೆ ಹೊಂಟೇನ್ರಿ ಅಣ್ಣ ಅಂತೇಳಿ. ಅಂಜನಾದ್ರಿಗೆ ಹೊಂಟಿರಿ ಅಂದ ತಕ್ಷಣ ಅವ್ರು ಕೊಟ್ಟಿರೋ ರೊಕ್ಕನ ವಾಪಸ್ ಕೊಟ್ಟರೆ ನಾ ಎಷ್ಟೋ ತಗೋರೋಣ ಅಂತ ಕೇಳಿದ್ರು. ತೊಗೊಲಿಲ್ಲ. ಭಾಳ ಖುಷಿ ಅನ್ನಿಸ್ತು. ಅಲ್ಲಿಂದ ಹಂಗೆ ಮುಂದೆ ಬಂದ ಬಳಿಕ ನನ್ನ ಬಂದು ಹೇಳಿದ್ರು, ಅಣ್ಣ ನಾನು ಉಳಿದಿರೋದೇ ಹನುಮಂತಂದೇನು ರೀ, ಯಾಕಂದ್ರೆ ನನಗೆ ಹಾವು ಕಡ್ದಾಗ ನನಗೆ ಉಳಿಸಿರೋದೇ ಹನುಮಂತ ಉಳಿಸ್ಯಾನ್ರಿ ಅಂತ ತಿಳಿಸಿಂದ. ಸೊ ಇದು ನಮ್ಮ ದೇವರ ಧರ್ಮ ಅಂತ ಬಂದಾಗ ನಮ್ಮ ಜನರಿಗೆ ಅದು ಇಲ್ಲಿಂದ ಅಷ್ಟೊಂದು ಭಕ್ತಿ, ಪ್ರೀತಿ, ನಂಬಿಕೆ, ವಿಶ್ವಾಸ ಬರುತ್ತೋ ಭಾಳ ಒಂಥರ ಖುಷಿ ಅನಿಸುತ್ತೆ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ಬೇಕ್ರಿ ಒಳ್ಳೆ ಬಿಸ್ನೆಸ್ ನಡೆಸಲಿ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಹಿಪ್ಪರಗಿ ಡ್ಯಾಮ್ ಹತ್ರ ಅದನ್ನು ಹೊಳಿ ಒಳಗೆ ಒಂದು ಸ್ವಲ್ಪ ನೀರಿಲ್ಲ. ಇಲ್ಲೇ ಒಂದು ಸ್ವಲ್ಪ ಸ್ಟೇ ಮಾಡಿ, ಯಾಕಂದ್ರೆ ಮುಂಜಾನೆ ಹಿಡ್ದು 40 ಕಿಲೋಮೀಟ್ರ್ ನಡೆದನು. ನಂದು ಡೈಲಿ 40 ಕಿಲೋಮೀಟ್ರ್ ನಡಿಬೇಕು ಅನ್ನೋದು ಟಾರ್ಗೆಟ್ ಇತ್ತು. ಬಟ್ ಇವತ್ತು ಹೈವೇ ನಡೆದನು. ಇನ್ನೂ ಇಲ್ಲಿಂದ ಜಮಖಂಡಿಗೆ ಹೋಗಬೇಕು. ಇಲ್ಲಿಂದ 15 ಕಿಲೋಮೀಟ್ರ್ ಐತಿ. ಅಂದರೆ ಇವತ್ತು ನಾನು ಟೋಟಲಿ 55 ಕಿಲೋಮೀಟ್ರ್ ನಡೀತೀನಿ. ಡೈಲಿ ನಾ ಎವರೇಜ್ ಹಾಕ್ಕೊಂಡ್ರಿಗಿಂತನೂ ಜಾಸ್ತಿ ಆಗ್ಯದ. ಅಡ್ಡಿ ಇಲ್ಲ, ಕಂಡಾಪಟ್ಟಿ ಬಿಸಿಲೈತಿ. ನಿಮ್ಮ ಪ್ರೋತ್ಸಾಹ, ಶ್ರೀರಾಮನ ಆಶೀರ್ವಾದ ಇರೋ ಮಠ ನಡೀತದ. ಜೈ ಶ್ರೀರಾಮ್. 1 ಮಿನಿಟ್ ರೀ. ಇವಾಗ ಇಲ್ಲಿ ತೊಗೊಂಬಲ್ಲ ಒಟ್ಟು ತಗೊಡಿ. ಯಾರು ಮುಟ್ಟು ತನಕ ಏನೈತಿ ನಿಮಗೆ ಇಷ್ಟು ವ್ಯವಸ್ಥೆ ಆಗಲಿ. ಮತ್ತೆ ಮುಂದಿನ ಫೋನ್ ಮಾಡಿ ಮಾತಾಡ್ತೀವಿ. ಬರ್ರಿ.